أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಕಳೆದ ಖುತಬದಲ್ಲಿ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿದ್ದೆ. ಇಂದು ಅಲ್ಲಾಹನ ಮೇಲಿರುವ ಅವರ ಪ್ರೀತಿಯ ಹಿನ್ನೆಲೆಯಲ್ಲಿ ಅವರ ಜೀವನದ ಕೆಲವು ಆಯಾಮಗಳನ್ನು ವಿವರಿಸುತ್ತೇನೆ. ಅವರ ಜೀವನ ಚರಿತ್ರೆಯ ಈ ಭಾಗವನ್ನು ಗಮನಿಸುವಾಗ ಅಲ್ಲಾಹನಿಗೆ ಅವರ ಮೇಲಿದ್ದ ಪ್ರೀತಿಯು ವ್ಯಕ್ತವಾಗುತ್ತದೆ. ಕೇವಲ ಅವರಿಗೆ ಅಲ್ಲಾಹನ ಮೇಲೆ ಪ್ರೀತಿಯಲ್ಲ, ಬದಲಾಗಿ ಅಲ್ಲಾಹನಿಗೂ ಅವರ ಮೇಲೆ ಅಪಾರ ಪ್ರೀತಿಯಿತ್ತು. ಈ ಪ್ರೀತಿಯ ಅಭಿವ್ಯಕ್ತಿಯ ನಂತರ ಅಲ್ಲಾಹನವರಿಗೆ ಮಾರ್ಗದರ್ಶನ ಸಹ ನೀಡಿದನು. ಅನಂತರ ಅವರು ಈ ಪ್ರೀತಿಯಲ್ಲಿ ಇನ್ನೂ ಮುಂದೆ ಹೋಗಿ ತಮ್ಮ ಅನುಯಾಯಿಗಳ ತರಬೇತಿ ಮತ್ತು ಮಾರ್ಗದರ್ಶನವನ್ನು ಸಹ ಮಾಡಿದರು. ಅಲ್ಲಾಹನು ಅವರ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತು ಅವರಿಗೆ ಅಲ್ಲಾಹನ ಮೇಲಿದ್ದ ಪ್ರೀತಿಯನ್ನು ಅನೇಕ ವರದಿಗಳಲ್ಲಿ ನಾವು ಕಾಣಬಹುದು. ಯಾರೂ ತಲುಪಲು ಸಾಧ್ಯವಿಲ್ಲದಂತಹ ಪರಿಪೂರ್ಣ ವ್ಯಕ್ತಿ ಅವರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವು ನಿಮಗೆ ಒಂದು ಆದರ್ಶ ಮಾದರಿಯಾಗಿದೆ ಎಂದು ಅವರನ್ನು ಅನುಸರಿಸಲು ಪ್ರಯತ್ನಿಸಿರಿ ಎಂದು ಅಲ್ಲಾಹನು ಹೇಳಿದ್ದಾನೆ. ಇದೇ ಕಾರಣಕ್ಕಾಗಿ ಅಲ್ಲಾಹನು ಅವರ ಮೂಲಕ ಹೀಗೆ ಘೋಷಣೆ ಮಾಡಿಸಿದ್ದಾನೆ: ಹೇಳು, ಎಲೇ ಜನರೇ, ನೀವು ಅಲ್ಲಾಹನನ್ನು ಪ್ರೀತಿಸುವುದಾದರೆ ನನ್ನನ್ನು ಅನುಸರಿಸಿರಿ. ಆಗ ಅಲ್ಲಾಹನು ನಿಮ್ಮನ್ನು ಪ್ರೀತಿಸುವನು ಮತ್ತು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಅಲ್ಲಾಹನು ಬಹಳವಾಗಿ ಕ್ಷಮಿಸುವವನು ಮತ್ತು ಪದೇ ಪದೇ ಕರುಣೆ ತೋರುವವನು ಆಗಿದ್ದಾನೆ. ಆದ್ದರಿಂದ ಅಲ್ಲಾಹನ ಪ್ರೀತಿಯನ್ನು ತಡೆಯುವ ಮಾರ್ಗವನ್ನು ನಾವು ಅವರ ಮಾದರಿಯಿಂದಲೇ ಕಲಿಯಬೇಕಾಗಿದೆ. ಅಲ್ಲಾಹನ ಮೇಲಿರುವ ಅವರ ಪ್ರೀತಿಯ ದೃಶ್ಯಗಳು ನಮಗೆ ಹದೀಸುಗಳಲ್ಲಿ ಕಂಡುಬರುತ್ತವೆ. ಅಲ್ಲಾಹನ ಪ್ರೀತಿಯನ್ನು ಹಂಬಲಿಸುತ್ತಾ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ದುವಾ ಮಾಡುತ್ತಿದ್ದರು: ಹೇ ಅಲ್ಲಾ, ನಾನು ನಿನ್ನಿಂದ ನಿನ್ನ ಪ್ರೀತಿಯನ್ನು ಬೇಡುತ್ತೇನೆ ಮತ್ತು ನಿನ್ನನ್ನು ಪ್ರೀತಿಸುವವರ ಪ್ರೀತಿಯನ್ನು ಬೇಡುತ್ತೇನೆ, ಹಾಗೂ ನಿನ್ನ ಪ್ರೀತಿಯ ಹತ್ತಿರಕ್ಕೆ ನನ್ನನ್ನು ಕರೆದೊಯ್ಯುವಂತಹ ಕಾರ್ಯಗಳನ್ನು ಮಾಡುವ ಸೌಭಾಗ್ಯವನ್ನು ಬೇಡುತ್ತೇನೆ. ಹೇ ಅಲ್ಲಾ, ನಿನ್ನ ಪ್ರೀತಿಯು ನನಗಾಗಿ ನನ್ನ ಸ್ವಂತ ಜೀವಕ್ಕಿಂತ, ನನ್ನ ಕುಟುಂಬಕ್ಕಿಂತ ಮತ್ತು ತಣ್ಣಗಿನ ನೀರಿಗಿಂತಲೂ ಹೆಚ್ಚಿನ ಪ್ರಿಯವಾಗುವಂತೆ ಮಾಡು. ಒಟ್ಟಿನಲ್ಲಿ ಇಂದು ಯಾರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರೀತಿಸುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೋ ಮತ್ತು ಯಾರು ಅಲ್ಲಾಹನನ್ನು ಪ್ರೀತಿಸಿ ಅವನ ಪ್ರಿಯರಾಗಲು ಹಾಗೂ ಅವನ ಕೃಪೆಯನ್ನು ಪಡೆಯಲು ಬಯಸುತ್ತಾರೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿಯು ಈ ಪ್ರಾರ್ಥನೆಯನ್ನು ಮಾಡಬೇಕು. ಅಲ್ಲಾಹನ ಮೇಲಿರುವ ಪ್ರೀತಿಯ ಒಂದು ಘಟನೆಯನ್ನು ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಹೀಗೆ ವಿವರಿಸಿದ್ದಾರೆ: ಒಂದು ರಾತ್ರಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಜದದಲ್ಲಿ ಹೀಗೆ ದುವಾ ಮಾಡುತ್ತಿರುವುದನ್ನು ನಾನು ಆಲಿಸಿದೆ. ನಾನು ನಿನ್ನ ಸಿಟ್ಟಿನಿಂದ ನಿನ್ನ ಸಂಪ್ರೀತಿಯ ಆಶ್ರಯನ್ನು ಬೇಡುತ್ತೇನೆ ಮತ್ತು ನಿನ್ನ ಶಿಕ್ಷೆಯಿಂದ ನಿನ್ನ ಕ್ಷಮೆಯ ಆಶ್ರಯ ಬೇಡುತ್ತೇನೆ. ನಿನ್ನ ಗುಣಗಾನವನ್ನು ನನಗೆ ಎಣಿಸಲು ಸಾಧ್ಯವಿಲ್ಲ. ನೀನು ನಿನ್ನ ಬಗ್ಗೆ ವಿವರಿಸಿದಂತೆಯೇ ನೀನು ಆಗಿರುವೆ. ಅದೇ ರೀತಿ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಹೇಳುತ್ತಾರೆ: ಒಂದು ರಾತ್ರಿ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳುವುದನ್ನು ಕೇಳಿದೆ: ನನ್ನ ದೇಹ ಮತ್ತು ಆತ್ಮ ನಿನಗಾಗಿ ಸಜದಾದಲ್ಲಿವೆ. ನನ್ನ ಹೃದಯ ನಿನ್ನ ಮೇಲೆ ನಂಬಿಕೆ ಇಡುತ್ತದೆ. ಹೇ ನನ್ನ ಪರಿಪಾಲಕ, ನನ್ನ ಎರಡು ಕೈಗಳು ನಿನ್ನ ಮುಂದೆ ಚಾಚಲ್ಪಟ್ಟಿವೆ ಮತ್ತು ಇವುಗಳ ಮೂಲಕ ನಾನು ನನ್ನ ಪ್ರಾಣದ ಮೇಲೆ ಮಾಡಿದ ದೌರ್ಜನ್ಯಗಳು ನಿನ್ನ ಮುಂದಿವೆ. ಹೇ ಮಹೋನ್ನತನಾದವನೇ, ನಿನ್ನಿಂದ ಎಲ್ಲ ಅತ್ಯಂತ ದೊಡ್ಡ ಕೆಲಸಗಳ ಬಗ್ಗೆ ನಿರೀಕ್ಷೆ ಇರಿಸಬಹುದಾಗಿದೆ. ನೀನು ಎಲ್ಲ ದೊಡ್ಡ ಪಾಪಗಳನ್ನು ಕ್ಷಮಿಸು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾರೊಡನೆ ಹೇಳಿದರು: ವಿಷಯವೇನೆಂದರೆ, ಜಿಬ್ರೀಲ್ ನನ್ನ ಬಳಿ ಬಂದಿದ್ದರು ಮತ್ತು ಅವರು ನನ್ನೊಡನೆ ಹೀಗೆ ಹೇಳಲು ಹೇಳಿದರು: ಆದ್ದರಿಂದ ನೀನು ಕೂಡ ನಿನ್ನ ಸಜದಾಗಳಲ್ಲಿ ಇದನ್ನು ಪಠಿಸು. ಯಾರು ಈ ಪ್ರಾರ್ಥನೆಯನ್ನು ಮಾಡುತ್ತಾರೋ ಅವರು ಸಜದದಿಂದ ತಲೆ ಎತ್ತುವ ಮೊದಲೇ ಕ್ಷಮಿಸಲ್ಪಡುವರು. ಇನ್ನೊಂದು ವರದಿಯ ಪ್ರಕಾರ ಜಿಬ್ರೀಲ್ ಹೀಗೆ ಹೇಳಿದರು: ನಿಮ್ಮ ಪ್ರಭು ನಿಮಗೆ ಹೀಗೆ ಆದೇಶ ನೀಡಿದ್ದಾನೆ, ನೀವು ಅಹ್ಲೆ ಬಕೀಗೆ ಹೋಗಿ ಅವರಿಗಾಗಿ ಕ್ಷಮೆಯನ್ನು ಬೇಡಿರಿ. ಅದರ ಆಯಿಷಾ ರಜಿಯಲ್ಲಾಹು ಅನ್ಹಾ ಕೇಳಿದರು: ನಾನು ಕೂಡ ಈ ಪುಣ್ಯಕ್ಕೆ ಪಾತ್ರಳಾಗಬಹುದೇ?
ನಾನು ಸಹ ಈಗ ತಾನೇ ಅಲ್ಲಿಂದ ಬಂದಿದ್ದೇನೆ. ಹಾಗಾದರೆ ನಾನು ಏನು ಪ್ರಾರ್ಥಿಸಲಿ? ಅದಕ್ಕೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀನು ಹೀಗೆ ಹೇಳು, ಇಲ್ಲಿರುವ ಮೋಮಿನ್ ಮತ್ತು ಮುಸ್ಲಿಮರ ಮೇಲೆ ಸಲಾಂ. ಅಲ್ಲಾಹನು ನಮ್ಮಲ್ಲಿ ಮೊದಲು ಹೋದವರ ಮೇಲೆ ಮತ್ತು ನಂತರ ಹೋಗುವವರ ಮೇಲೆ ಕರುಣೆ ತೋರಲಿ. ಅಲ್ಲಾಹನು ಇಚ್ಛಿಸುವಾಗ ನಾವು ಸಹ ನಿಮ್ಮನ್ನು ಬಂದು ಸೇರಲಿದ್ದೇವೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ನೀವು ಕಂಡ ಅತ್ಯಂತ ಸುಂದರ ಮತ್ತು ವಿಸ್ಮಯಕರವಾದ ವಿಷಯ ಯಾವುದೆಂದು ಹಜರತ್ ಇಬ್ನು ಉಮರ್ ರಜಲಾನ್ಹು ಹಜರತ್ ಆಯಿಷಾ ರಜಲಾನ್ಹರೊಡನೆ ಕೇಳಿದರು. ಇದನ್ನು ಕೇಳಿದ ಹಜರತ್ ಆಯಿಷಾ ರಜಲಾನ್ಹ ಅತ್ತು ಬಿಟ್ಟರು ಮತ್ತು ಹೀಗೆ ಹೇಳಿದರು, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರತಿಯೊಂದು ಸಂಗತಿಯು ಸುಂದರ ಮತ್ತು ಅದ್ಭುತವಾಗಿದ್ದವು. ಅನಂತರ ಹಜರತ್ ಆಯಿಷಾ ರಜಲಾನ್ಹ ಹೀಗೆ ವಿವರಿಸಿದರು, ಒಂದು ಬಾರಿ ನನ್ನ ಸರದಿಯ ರಾತ್ರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಬಳಿ ಬಂದಿದ್ದರು. ಅವರು ನನ್ನ ಸಮೀಪ ಇರುವುದಾಗಿ ನನಗೆ ಅನುಭವವಾದಾಗ ಅವರು ಹೇಳಿದರು, ಹೇ ಆಯಿಷಾ, ನೀನು ನನಗೆ ಅನುಮತಿ ನೀಡುವುದಾದರೆ ಇಂದಿನ ರಾತ್ರಿ ಉಳಿದ ಸಮಯವನ್ನು ನಾನು ನನ್ನ ಪ್ರಭುವಿನ ಆರಾಧನೆಯಲ್ಲಿ ಕಳೆಯಬಹುದೇ? ಅದಕ್ಕೆ ನಾನು ಹೀಗೆ ಉತ್ತರಿಸಿದೆ, ನನಗೆ ನಿಮ್ಮ ಸಾಮೀಪ್ಯ ಮತ್ತು ನಿಮ್ಮ ಇಚ್ಛೆ ಎರಡೂ ಪ್ರಿಯವಾದವು ಆಗಿವೆ. ವುಜು ಮಾಡಿದ ನಂತರ ಅವರು ನಮಾಜಿಗಾಗಿ ನಿಂತರು. ಅದರಲ್ಲಿ ಪವಿತ್ರ ಕುರಾನಿನ ವಚನಗಳನ್ನು ಪಠಿಸಲು ಪ್ರಾರಂಭಿಸಿದರು ಮತ್ತು ಅಳತೊಡಗಿದರು. ಅವರ ಕಣ್ಣೀರು ಅವರ ಬಟ್ಟೆಯವರೆಗೂ ಹರಿಯುತ್ತಿರುವುದನ್ನು ನಾನು ಕಂಡೆ. ಅನಂತರ ಅವರು ತಮ್ಮ ಬಲಬದಿಗೆ ವಾಲಿ ಮಲಗಿ ಬಲಗೈಯನ್ನು ಕೆನ್ನೆಯ ಕೆಳಗೆ ಇಟ್ಟುಕೊಂಡು ಮತ್ತೆ ಅಳತೊಡಗಿದರು. ಅವರ ಕಣ್ಣೀರು ನೆಲಕ್ಕೆ ಬೀಳುವುದನ್ನು ನಾನು ಕಂಡೆ. ಅನಂತರ ಹಜರತ್ ಬಿಲಾಲ್ ರಜಲಾನ್ಹು ಫಜರ್ ನಮಾಜಿನ ಸಮಯವಾದ ಬಗ್ಗೆ ತಿಳಿಸಲು ಬಂದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಳುತ್ತಿರುವುದನ್ನು ಕಂಡು ಹಜರತ್ ಬಿಲಾಲ್ ರಜಲಾನ್ಹು ಹೇಳಿದರು, ಯಾ ರಸೂಲಲ್ಲಾಹ್, ಅಲ್ಲಾಹನು ನಿಮ್ಮ ಹಿಂದಿನ ಮತ್ತು ಮುಂದಿನ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ದರೂ ಕೂಡ ನೀವೇಕೆ ಅಳುತ್ತಿದ್ದೀರಿ? ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನೊಬ್ಬ ಕೃತಜ್ಞತಾಪೂರ್ವಕ ಸೇವಕನಾಗಬೇಡವೇ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇಡೀ ಜೀವನವು ಅಲ್ಲಾಹನ ಪ್ರೇಮದಲ್ಲಿ ಮುಳುಗಿತ್ತು. ಈ ದೈವಿಕ ಪ್ರೇಮದ ದೃಶ್ಯಗಳನ್ನು ನೋಡಿಯೇ ಮಕ್ಕಾದ ಜನರು ಹೀಗೆ ಹೇಳಿದರು, ಇನ್ನ ಮುಹಮ್ಮದನ್ ಅಶಿಕ್ ರಬ್ಬಹು, ಅಂದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಪ್ರಭುವಿನ ಪ್ರೇಮಿಯಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಆದರ್ಶ ಮತ್ತು ಅಲ್ಲಾಹನ ಮೇಲಿರುವ ಪ್ರೀತಿಯ ಕೆಲವು ಉದಾಹರಣೆಗಳನ್ನು ನಾನು ಪ್ರಸ್ತುತಪಡಿಸಿದ್ದೇನೆ. ಈ ಮಾದರಿಯ ಪ್ರಭಾವದಿಂದಲೇ ಸಹಾಬಿಯರಲ್ಲಿ ಒಂದು ಮಹತ್ತಾದ ಬದಲಾವಣೆ ಉಂಟಾಯಿತು. ಹಿಂದೆ ಯಾರಿಗೂ ಊಹಿಸಲಾಗದಂತಹ ಉನ್ನತ ಸ್ಥಾನವನ್ನು ಅವರು ಪಡೆದರು. ಇದೇ ಆ ಪರಿಪೂರ್ಣ ಶಿಕ್ಷಣವಾಗಿದ್ದು ಇದನ್ನು ಅವರ ನಿಜವಾದ ಸೇವಕರಾದ ಹಜರತ್ ಮಸೀಹ್ ಅಲ್ ಇಸ್ಲಾಂ ಅಳವಡಿಸಿಕೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸಂಪೂರ್ಣವಾಗಿ ಅನುಸರಿಸಿದ ಕಾರಣದಿಂದಲೇ ಅಲ್ಲಾಹನು ತನ್ನನ್ನು ಅನುಗ್ರಹಿಸಿದ್ದಾನೆ ಎಂದು ಹಜರತ್ ಮಸೀಹ್ ಅಲ್ ಇಸ್ಲಾಂ ಒಂದೆಡೆ ಹೇಳಿದ್ದಾರೆ. ಇಂದು ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೈಜ ಅನುಯಾಯಿಗಳು ಎಂದು ಹೇಳಿಕೊಳ್ಳುತ್ತೇವೆ ಮತ್ತು ಅವರ ನಿಜವಾದ ಸೇವಕರಾದ ಹಜರತ್ ಮಸೀಹ್ ಅಲ್ ಇಸ್ಲಾಮರನ್ನು ಬಯತ್ ಮಾಡಿ ನಮ್ಮ ಜೀವನವನ್ನು ಅಲ್ಲಾಹನ ಆಜ್ಞೆಗಳ ಪ್ರಕಾರ ರೂಪಿಸಿಕೊಳ್ಳುತ್ತೇವೆ ಎಂದು ವಾಗ್ದಾನ ಮಾಡಿದ್ದೇವೆ. ಆದ್ದರಿಂದ ನಾವು ಪ್ರತಿಯೊಂದು ಕೆಲಸವನ್ನು ಕೇವಲ ಅಲ್ಲಾಹನಿಗಾಗಿ ಮಾಡಬೇಕು ಮತ್ತು ಅವನ ಪ್ರೀತಿಯಲ್ಲಿ ಮುಂದೆ ಹೋಗಲು ಪ್ರಯತ್ನಿಸಬೇಕು ಎಂಬುದರ ಕಡೆಗೆ ಗಮನ ಹರಿಸಬೇಕು. ಅಲ್ಲಾಹನು ನಮಗೆ ಅದರ ಸೌಭಾಗ್ಯ ನೀಡಲಿ. ಪಾಕಿಸ್ತಾನದ ಅಹಮದಿಯರಿಗಾಗಿಯೂ ಈ ದಿನಗಳಲ್ಲಿ ವಿಶೇಷವಾಗಿ ದುಆ ಮಾಡಿರಿ. ಅಲ್ಲಿ ಪವಿತ್ರ ಕುರಾನ್ ಇಟ್ಟುಕೊಂಡಿದ್ದಕ್ಕಾಗಿ ಅದನ್ನು ಪಾರಾಯಣ ಮಾಡಿದ ಮತ್ತು ಇತರರಿಗೆ ಕಲಿಸಿಕೊಟ್ಟ ಆರೋಪದ ಮೇಲೆ ಮುಬಾರಕ್ ಸಾನಿ ಸಾಹೇಬರ ಮೇಲೆ ಮೊಕದ್ದಮೆ ಹೂಡಲಾಗಿತ್ತು. ಈಗ ಸೆಷನ್ ನ್ಯಾಯಾಧೀಶರು ಅವರಿಗೆ ಜೀವವಾದಿ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಅಲ್ಲಾಹನು ಶೀಘ್ರದಲ್ಲೇ ಅನ್ಯಾಯಗಾರರನ್ನು ಹಿಡಿಗೂಡಲು ನಾವು ದುಆ ಮಾಡುತ್ತೇವೆ. ದೈವಿಕ ಶಿಕ್ಷೆಯು ಶೀಘ್ರದಲ್ಲೇ ಅವರ ಮೇಲೆ ಬರಲಿದೆ ಇನ್ಶಾ ಅಲ್ಲಾ. ಅದರ ಲಕ್ಷಣಗಳು ಈಗಾಗಲೇ ಗೋಚರಿಸುತ್ತಿವೆ. ಆದರೆ ನಮ್ಮ ಪ್ರಾರ್ಥನೆಗಳಲ್ಲಿನ ಕೊರತೆ ಅಥವಾ ನಮ್ಮ ದುಆದಲ್ಲಿರುವ ಅಸಡ್ಡೆಯಿಂದಾಗಿ ಇದು ವಿಳಂಬವಾಗದಿರಲಿ. ನಾವು ಅದರ ಬಗ್ಗೆ ಚಿಂತಿಸಬೇಕು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಮೋಡಗಳನ್ನು ಕಾಣುವಾಗ ಕೆಲವೊಮ್ಮೆ ಭಯದಿಂದ ದುಆ ಮಾಡುತ್ತಿದ್ದರು. ಆದ್ದರಿಂದ ದುಆಗಳ ಕಡೆಗೆ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿದೆ. ಅದೇ ರೀತಿ ಲೋಕದ ಎಲ್ಲೆಡೆ ಇರುವ ಎಲ್ಲಾ ಪೀಡಿತರಿಗಾಗಿ ದುಆ ಮಾಡಿರಿ. ಅಲ್ಲಾಹನು ಎಲ್ಲೆಡೆ ಶಾಂತಿಯನ್ನು ಸ್ಥಾಪಿಸಲಿ ಮತ್ತು ಪ್ರತಿಯೊಬ್ಬರನ್ನು ಫಿತ್ನ ಮತ್ತು ಕಲಹಗಳಿಂದ ರಕ್ಷಿಸಲಿ. ಈಗ ನಾನು ಒಬ್ಬ ದಿವಂಗತರ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಕಾದ್ಯಾನಿನ ಸದರ್ ಅಂಜುಮನ್ ಅಹಮದಿಯಾದ ಮಾಜಿ ಅಧ್ಯಕ್ಷ ಮತ್ತು ಮಜ್ಲಿಸ್ ತೆಹರೀಕ್ ಜದೀದ್ ಕಾದ್ಯಾನಿನ ಅಧ್ಯಕ್ಷರಾಗಿದ್ದ ಮೌಲಾನಾ ಜಲಾಲುದ್ದೀನ್ ನಯ್ಯರ್ ಸಾಹೇಬ್ರದ್ದಾಗಿದೆ. ಅವರ ತಂದೆಯವರು ಕೇರಳದ ಎಚ್ ಹುಸೇನ್ ಸಾಹಿಬ್ 1922ರಲ್ಲಿ ಅಹಮದಿಯತ್ತನ್ನು ಸ್ವೀಕರಿಸಿದ್ದರು ಮತ್ತು ಜಮಾತಿನ ಪತ್ರಿಕೆಯಾದ ಸತ್ಯೋದತ್ತನಿನ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದರು. 1950ರಲ್ಲಿ ಹಜರತ್ ಮುಸ್ಲಿಮೌದ್ ರಜಲಾನ್ಹರ ಕರೆಗೆ ಓಗೊಟ್ಟು ತಮ್ಮ ಇಡೀ ಕುಟುಂಬದೊಂದಿಗೆ ಕಾದ್ಯಾನಿಗೆ ಬಂದು ನೆಲೆಸಿದರು. ಆದರೆ 1 ವರ್ಷದೊಳಗೆ ಅವರು ನಿಧನರಾದರು. ಅನಂತರ ನಯ್ಯರ್ ಸಾಹೇಬ್ರ ತಾಯಿ ಜುಬೇದಾ ಸುಲ್ತಾನ ಸಾಹಿಬ ಕಾದ್ಯಾನಿನ ದರ್ವೇಶ್ ಚೌಧರಿ ಅಬ್ದುಲ್ ಹಕ್ ಸಾಹಿಬ್ರನ್ನು ವಿವಾಹವಾದರು. ಜಲಾಲುದ್ದೀನ್ ನಯ್ಯರ್ ಸಾಹಿಬ್ರ ಆರಂಭಿಕ ಶಿಕ್ಷಣ ಕಾದ್ಯಾನಿನಲ್ಲಿ ನಡೆಯಿತು. 1963ರಲ್ಲಿ ಅವರು ಮೌಲವಿ ಫಾಜಿಲ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು. ಅವರು ಸುದೀರ್ಘ ಕಾಲದವರೆಗೆ ಬೈತುಲ್ ಮಾಲಿನ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದರು. ಇದರಿಂದಾಗಿ ಅವರಿಗೆ ಭಾರತದಾದ್ಯಂತ ಜಮಾತ್ ಸದಸ್ಯರೊಂದಿಗೆ ವೈಯಕ್ತಿಕ ಸಂಬಂಧವಿತ್ತು. ದಿವಂಗತರು ಒಟ್ಟು 63 ವರ್ಷಗಳ ಕಾಲ ಜಮಾತಿನ ಸೇವೆಯನ್ನು ಮಾಡುವ ಸೌಭಾಗ್ಯ ಪಡೆದರು. ಈ ಅವಧಿಯಲ್ಲಿ ಅವರು ಆಡಿಟರ್, ಅಕೌಂಟೆಂಟ್ ಮತ್ತು ಸುದೀರ್ಘ ಕಾಲ
ನಾಜಿರ್ ಬೈತುಲ್ ಮಾಲ್ ಆಮದ್ ಆಗಿ ಸೇವೆ ಸಲ್ಲಿಸುವ ಸೌಭಾಗ್ಯ ಪಡೆದರು. 7 ವರ್ಷಗಳ ಕಾಲ ಅವರು ಖಾಜಾನಿನ ಸದರ್ ಅಂಜುಮನ್ ಅಹಮದಿಯಾದ ಅಧ್ಯಕ್ಷರಾಗಿಯೂ ನೇಮಕಗೊಂಡಿದ್ದರು. ಆರೋಗ್ಯವಿರುವವರೆಗೆ ತೆಹ್ರೀಕ್ ಜದೀದಿನ ಅಧ್ಯಕ್ಷರಾಗಿಯೂ ಇದ್ದರು. ಅದೇ ರೀತಿ ವಿವಿಧ ಉಪಸಂಘಟನೆಗಳಲ್ಲೂ ಸೇವೆ ಸಲ್ಲಿಸುವ ಸೌಭಾಗ್ಯ ಅವರಿಗೆ ದೊರೆಯಿತು. ಅವರು ಆರಾಧನಾಶೀಲರಾಗಿದ್ದರು. ನಮಾಜ್ ಮತ್ತು ಉಪವಾಸ ಅನುಷ್ಠಿಸುವವರಾಗಿದ್ದರು. ಖಿಲಾಫತಿನ ಪ್ರತಿ ಆದೇಶವನ್ನು ಪಾಲಿಸುವವರಲ್ಲಿ ಮುಂಚೂಣಿಯಲ್ಲಿದ್ದರು. ಅವರೊಬ್ಬ ಉತ್ತಮ ಕ್ರೀಡಾಪಟು ಸಹ ಆಗಿದ್ದರು. ದಿವಂಗತರಿಗೆ 2 ಪುತ್ರರು ಮತ್ತು 1 ಪುತ್ರರಿದ್ದಾರೆ. ಅವರು ಜಮಾತಿನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅಲ್ಲಾಹನು ಅವರಿಗೆ ಮಗ್ಫಿರತ್ ಮತ್ತು ಉನ್ನತ ಪದವಿಗಳನ್ನು ನೀಡಲಿ. ಜುಮಾ ನಮಾಜಿನ ನಂತರ ಅವರ ಜನಾಜಾ ಗಾಯಿಬ್ ನಮಾಜ್ ನಿರ್ವಹಿಸಲಾಗುವುದು ಇನ್ಶಾ ಅಲ್ಲಾ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.